ಓದಿದ ಪುಸ್ತಕದ ನಡುವೆ ಸಿಕ್ಕ ಪ್ರೀತಿ. ಒಂದು ದೊಡ್ಡ ಲೈಬ್ರರಿಯಲ್ಲಿ ಪ್ರತಿದಿನ ಒಬ್ಬ ಹುಡುಗಿ ಕುಳಿತು ಪುಸ್ತಕ ಓದುತ್ತಿದ್ದಳು. ಅವಳ ಹೆಸರು ನಿಶಿತಾ. ಪುಸ್ತಕಗಳೇ ಅವಳ ಪ್ರಪಂಚ. ಅವಳ ನಗು, ಅವಳ ಶಾಂತ ಸ್ವಭಾವ ಎಲ್ಲರ ಗಮನ ಸೆಳೆಯುತ್ತಿತ್ತು. ಅದೇ ಲೈಬ್ರರಿಗೆ ಪ್ರತಿದಿನ ಬರುತ್ತಿದ್ದ ಒಬ್ಬ ಯುವಕ ಆದಿತ್ಯ. ಮೊದಲ ಬಾರಿ ಅವಳನ್ನು ನೋಡಿದ ಕ್ಷಣದಿಂದಲೇ ಅವನ ಮನಸ್ಸಿನಲ್ಲಿ ಏನೋ ಬದಲಾವಣೆ ಆಯಿತು. ಆದರೆ ಅವನು ಎಂದಿಗೂ ಅವಳ ಜೊತೆ ಮಾತನಾಡುವ ಧೈರ್ಯ ಮಾಡಲಿಲ್ಲ. ಒಂದು ದಿನ ನಿಶಿತಾ ಓದುತ್ತಿದ್ದ ಪುಸ್ತಕದೊಳಗೆ ಒಂದು ಚಿಕ್ಕ ಕಾಗದ ಬಿದ್ದಿತ್ತು. ಅದರಲ್ಲಿ ಬರೆಯಲಾಗಿತ್ತು, ನಿಮ್ಮ ನಗುವಿನಲ್ಲಿ ಒಂದು ಕತೆ ಇದೆ. ಆ ಕಥೆಯ ನಾಯಕನಾಗಲು ನನಗೆ ಅವಕಾಶ ಸಿಗುತ್ತದೆಯಾ? ನಿಶಿತಾ ಸುತ್ತಲೂ ನೋಡಿದಳು, ಆದರೆ ಯಾರೂ ಕಾಣಿಸಲಿಲ್ಲ. ಮುಂದಿನ ದಿನ ಮತ್ತೊಂದು ಚೀಟಿ, ನಿಮ್ಮ ಕಣ್ಣುಗಳು ಪುಸ್ತಕ ಓದುತ್ತಿವೆ, ಆದರೆ ನನ್ನ ಹೃದಯ ನಿಮ್ಮನ್ನೇ ಓದುತ್ತಿದೆ. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಪ್ರತಿದಿನ ಒಂದು ಚೀಟಿ, ಪ್ರತಿದಿನ ಒಂದು ಹೊಸ ಭಾವನೆ. ಕೊನೆಗೆ ನಿಶಿತಾಗೆ ತಿಳಿಯಿತು, ಆ ಚೀಟಿಗಳನ್ನು ಬರೆಯುತ್ತಿದ್ದವನು ಆದಿತ್ಯ ಎಂದು. ಒಂದು ಸಂಜೆ ಲೈಬ್ರರಿ ಮುಚ್ಚುವ ಸಮಯದಲ್ಲಿ ಆದಿತ್ಯ ಅವಳ ಮುಂದೆ ಬಂದು ನಿಂತ. ನಿಶಿತಾ, ನಾನು ಬರೆದ ಪ್ರತಿಯೊಂದು ಪದವು ನನ್ನ ಹೃದಯದಿಂದ ಬಂದದ್ದು. ನಿನ್ನನ್ನು ಪ್ರೀತಿಸುತ್ತೇನೆ. ನಿಶಿತಾ ಸ್ವಲ್ಪ ನಗುತ್ತಾ ಹೇಳಿದಳು, ನಾನು ಪುಸ್ತಕಗಳನ್ನು ತುಂಬ ಇಷ್ಟಪಡುತ್ತೇನೆ, ಆದರೆ ಈಗ ಆ ಪುಸ್ತಕಗಳಿಗಿಂತ ಹೆಚ್ಚು ನಿನ್ನ ಮಾತುಗಳನ್ನು ಓದಲು ಇಷ್ಟವಾಗುತ್ತಿದೆ. ಆದಿತ್ಯನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಆ ದಿನದಿಂದ ಅವರ ಪ್ರೇಮ ಕಥೆ ಆರಂಭವಾಯಿತು. ಪುಸ್ತಕದ ಪುಟಗಳ ನಡುವೆ ಹುಟ್ಟಿದ ಪ್ರೀತಿ ಜೀವನದ ಪ್ರತಿಯೊಂದು ಪುಟದಲ್ಲೂ ಜೊತೆಯಾಗಿ ಸಾಗಿತು. ಕೆಲವು ಪ್ರೇಮ ಕಥೆಗಳು ಕಣ್ಣಲ್ಲಿ ಆರಂಭವಾಗುತ್ತವೆ, ಕೆಲವು ಮಾತಿನಲ್ಲಿ ಆರಂಭವಾಗುತ್ತವೆ, ಆದರೆ ಕೆಲವು ಕಥೆಗಳು ಪುಸ್ತಕದ ಪುಟಗಳ ನಡುವೆ ಹುಟ್ಟಿ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ.